ಕೇವ್ ನೋಡಿ, ಫುಲ್ ಕೇವ್ ಇದೆ. ಅಲ್ಲಿ ಮೇಲೆ ಹತ್ತುತ್ತಿದ್ದಾರೆ ನೋಡಿ ಮೆಟ್ಲು, ಕಲರ್ ಕಲರ್ ಮೆಟ್ಲು ಏನ್ ಕಾಣ್ತಾ ಇದೆ ಅದೇ ಮೆಟ್ಲು ಇದೆ. ಫುಲ್ ಕೇವ್, ವಾಟ್ ಟು ಕೇವ್ಸ್. ಹತ್ತಕ್ಕಾಗಲ್ಲ ಶಿವ, ಕಷ್ಟ ಆಯ್ತದೆ, ಹತ್ತಲ್ಲ ನಾವು. ಹತ್ತುತ್ತಾ ಇದೆ ಮೆಟ್ಲು 270. ಬೇಡ ಅನ್ಕೊಂಡಿದ್ದೆ, ಕಾಲು ನೋಡ್ತಾ ಇದೆ ಅಂತ. ಬರೋದು ಬಂದಿದ್ದೀವಿ ಹತ್ತವ ಅಂತ. ಎಷ್ಟಾಗತ್ತೆ ಅಷ್ಟು ನೋಡಿ ಹತ್ತವ ನೋಡಿ ತೋರಿಸ್ತೀವಿ. ಇದೇ ದೇವಸ್ಥಾನದ ಮೆಟ್ಟಿಲ ಮೇಲ್ಗಡೆ ಕಾಣ್ತಾ ಇರೋದು. ಇದು ಕೆಳಗಡೆ ಇದು ದೇವರ ಸ್ಟ್ಯಾಚ್ಯೂ, ಕೆಳಗಡೆ ನೋಡಿ. ಅಲ್ಲಿಂದ ಹತ್ಕೊಬಂದು ಫುಲ್ ಸ್ಟೀಪ್ ಇದೆ. ಇದೆ ಎಂಟ್ರೆನ್ಸು, ಇದೆ ಕೇವ್ಸ್. ಯಾಣ ತರ ಇದೆ ನೋಡಿದ್ರೆ ನೋಡಿ, ಸೇಮ್ ಯಾಣನೇ ಗುರು. ಅದನ್ನೇ ಬಾಟು ಕೇಳ್ಸ್ ಮಾಡೋ. ಇಲ್ಲಿ ನೋಡಿ ಮೆಟ್ಲ ಹತ್ಕೊಂಡ್ಬಂದವ್ರು ಸುಸ್ತಾಗಿ ಪೆಪ್ಪುಸಿ ಕುಡಿತಾ ಇದ್ದಾರೆ ನಮ್ಮ ರವಿ ಬಾಸು. ನಾವು ಸುಸ್ತಾಗಿ ಬಂದು ನಿಂತ್ಕೊಂಡು, ಇನ್ ಮಿಕ್ದವ್ರು ಎಲ್ಲಾರೇ ಕೆಳಗೋಗಿ ನೋಡ್ಬೇಕು. प्लेस स्टीप बहुत हाई है, लेकिन यहाँ तक आके ऊपर जरूर चढ़ना. ट्रांसलेट दट इन कन्नಡ. ಯೂಸಫ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ತನಕ ಬಂದಿರಾ ಅಂತ ಹೇಳಿದ್ರೆ ದಯವಿಟ್ಟು ಹತ್ತಿ. ಯಾಕಂದ್ರೆ ಬೆಟ್ಟ ತುಂಬಾ ಪೀಕ್ ತರ ಇದೆ, ಬಟ್ ಹತ್ತಲೇಬೇಕು. ಹತ್ತಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ ಪ್ರಯೋಜನ ಇಲ್ಲ, ನೋಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ठीक है ಯೂಸಫ್ ಭಾಯ್, ಬಸ್ ಥ್ಯಾಂಕ್ಸ್ ಹೇಳಿ ಯೂಸಫ್ ಭಾಯ್ಗೆ. ಅಲ್ಲಿ ಹತ್ತದ್ಮೇಲೆ ಹಿಂಗೆ ಇಳ್ಕೊಂಡು ಮೆಟ್ಲು ಹಿಡಿತಾ ಇದ್ದಾನೆ. ಇಳ್ಕೊಂಡು ಹೋದ್ರೆ ಓಹೋ, ಫುಲ್ ಎಲ್ಲ ಶಾಪಿಂಗ್ ಏರಿಯಾ ಫುಲ್ಲು. ಅದೇ ಟೆಂಪಲ್ಲು, ದೇವಸ್ಥಾನ ಒಳಗೆ. ಜಸ್ಟ್ ಮಿಸ್, ಫೋನ್ ಬಿದ್ದೋಗಿರೋದು. ಫುಲ್ ಕೇವ್ಸ್ ನೋಡಿ. ಮುಂದೆ ದೇವಸ್ಥಾನ, ಅಲ್ಲೂ ಹತ್ಬೇಕು ಆ ಮೆಟ್ಲು. ನೋಡೋಣ ಒಂದು ಎಂಟ್ರೆನ್ಸ್. ಆ ಕಡೆಯಿಂದ ಹಿಂಗೆ ಒಳಗೆ ಬಂದರೆ ಇಲ್ಲೇ ಮೂರ್ತಿ ಇದೆ ನೋಡಿ, ದೇವಸ್ಥಾನ ಮೂರ್ತಿ, ಕೃಷ್ಣನ ಮೂರ್ತಿ. ಇದು ಇಲ್ಲಿನ ಮುರುಘನ್ ದೇವಸ್ಥಾನ. ಅರ್ಕೆ ತೀರ್ಸೋರೆಲ್ಲ ಅರ್ಕೆ ತೀರಿಸ್ಬೋದು. ಅದೆಲ್ಲ ದೇವಸ್ಥಾನ. ಸೊ ಮೇಲೆ ಮೆಟ್ಲಿದೆ, ಮೆಟ್ಲು ಹತ್ಬೇಕು ನೋಡಿ. ಮೆಟ್ಲು ಹತ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಮೇಲೆ ಇನ್ನೊಂದು ದೇವಸ್ಥಾನ ಇದೆ ಅಂತ. ಓಕೆ, ಸರಿ. ಇದು ಇನ್ನೊಂದು ಸ್ಟೆಪ್ಸು, ಪೇಂಟ್ ಮಾಡ್ತಾರೆ ಮೆಟ್ಲಿಗೆ. ಚೆನ್ನಾಗಿದೆ. ಮೇಲೆ ಹತ್ಕೊಂಡು ಹೋಗ್ಬೇಕು. ಹತ್ತಿ ಹೋಗಿ ನೋಡುವ ಅಲ್ಲೇನಿದೆ. ಮೆಟ್ಲು ಹತ್ತು ಬಂದರೆ ದೇವರ ವಿಗ್ರಹ. ದೇವತೆಯನ್ನು ಪೂಜೆ ಮಾಡಿದೆ ನೋಡಿ. ಯಾರ ಭಾಗ್ಯ ಎಲ್ಲ ನೋಡಿ, ಆರತಿ ಯಾರ್ಯಾರು ನೋಡಿಲ್ಲ ಆರತಿ ನೋಡಿ. ಚೆನ್ನಾಗಿ ಪೂಜೆ ಮಾಡ್ತಾರೆ. ಆಯಿತು, ನಮಸ್ಕಾರ ಮಾಡಿ ಆರತಿ ತಗೊಳ್ಳಿ ನೋಡೋರು. ಇದೇ ದೇವಸ್ಥಾನದ ಆವರಣ. ಕೇಳ್ಬೈಲ್ ಹೋಗ್ತೇನೆ ನೋಡಿ. ಇದೆ ದೇವ್ರ ಫೋಟೋ ತೆಗ್ದೀನಿ ನೀಟಾಗಿ. ಇದೇ ದೇವಸ್ಥಾನ ಗಿಡದಲ್ಲಿದೆ, ಆಚೆ ಈಚೆ. ಇದು ಫುಲ್ ಆವರಣ.
ಫುಲ್ ನೋಡಿ ನಾನು ಹೇಳದ್ನಲ್ಲ ಯಾಣ ಕೇವ್ಸ್ ಸೇಮ್ ಅದೇ ಥರನೇ ಇದೆ, ಇದೇ ಫುಲ್ಲು. ಸೊ ಇಲ್ಲಿ ಪ್ಯಾಕೆಟ್ ಇಟ್ಟಿರ್ತಾರೆ, ಪ್ರಸಾದ ಹಾಕೊಂಡು ಹೋಗ್ಬೋದು, ಕುಂಕುಮ. ಓಕೆ, ಇಂಡಿವಿಜುವಲ್ ಎಷ್ಟು ಬೇತೋಗಿದ್ದೀನಿ ನೋಡಿ, ಶೆಕೆ ಸ್ವೆಟ್. ನಮ್ಮ ಪಾಜಿ ಅಂತ ಏನು ಸ್ವೆಟ್ ಇಲ್ಲ, ನನ್ನ ನೋಡಿ ನೀರು ಶಿವ, ಇಲ್ಲಿ ನೋಡಿ ಶಿವ ಎಲ್ಲ ಬೇತೋಗೈತೆ, फुल स्वेट. आई एम स्वेटिंग लाइक एनीथिंग. आपका स्वेट नहीं है, वही बोल रहा हूँ. मैं काफी पहले आ गया था. हाँ, पहले आ गए थे. ನೋಡಿ ಶಿವ ದೇವಸ್ಥಾನ ನೋಡಕ್ಕೆ. ಈಗ ಬರ್ತಾ ಇದೆ ನೋಡಿ, ಫುಲ್ ಸ್ವೆಟ್. ದೇವಸ್ಥಾನ ಹತ್ತಿ ಮೆಟ್ಲು ಹತ್ತಿ ಫುಲ್ ಸ್ವೆಟ್ ಅಲ್ಲಿ ದೇವ್ರ ನೋಡಕ್ ಬಂದಿ ನೋಡಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದೇ ದೇವಸ್ಥಾನ ಇನ್ ಅಂಡ್ ಅರೌಂಡ್. ಕೆಳಗೆ ಇಳಿಬೇಕು ಇವಾಗ. ಕೆಳಗೆ ಇಳಿಯೋಷ್ಟೊಳಗೆ ಇನ್ನೆಷ್ಟು ಬೇವ್ರು ಬರ್ತದೋ ಗೊತ್ತಿಲ್ಲ, ನೋಡವ ಹೆಂಗಾಗತ್ತೆ ಏನ್ ಕತೆ ಅಂತ. ಓಕೆ, ಸುಸ್ತಾಗೋದು ಶಿವ, ಸಾಕಾಗುತ್ತೆ. ಅಂದ್ರೆ ಬಹಳ ವರ್ಷ ಆಗಿತ್ತು ಹತ್ತಿ, ಈ ತರ ಹತ್ತಿ ಇದಾಗ್ತಾ ಇದೆ. ಒಂದು ನಿಮಿಷ, ನಾವು ಬಾಟು ಕೇವ್ಸ್ ಇಂದ ಕೆಳಗೆ ಇಳಿದು ಹೋಗ್ಬೇಕು. ಅಲ್ಲಿ ನಮ್ಮ ಬಸ್ ಇರೋದು, ಅದೇ ನಮ್ಮ ಡೆಸ್ಟಿನೇಷನ್. ಕೆಳಗೆ ವ್ಯೂ ನೋಡಿ, ಮೆಟ್ಟಲ್ಲಿ ಇಳಿದು ಹೋದರೆ ಇದೇ ವ್ಯೂ. ಅರ್ಧ KL ಸಿಟಿ ಕಾಣಿಸುತ್ತೆ, ಸಖತ್ತಾಗಿದೆ ಅಲ್ಲ. ಬಿಸಿಲು ಸಿಕ್ಕಾಪಟ್ಟೆ, ಅದು ತೋರಿಸ್ತಾ ಇದೆ ವಿಡಿಯೋ. ಪಾರಿವಾಳ ಮಾತ್ರ ಸಿಕ್ಕಾಪಟ್ಟೆ ಇದೆ, ಪಾರಿವಾಳ ಜಾಸ್ತಿ. ಬಾಟು ಕೇವ್ಸ್, ಐ ಲವ್ ಬಾಟು ಕೇವ್ಸ್, ಚೆನ್ನಾಗಿದೆ. ಮತ್ತೆ ಸಿಗವ ಅಂಟಿಲ್ ನೆಕ್ಸ್ಟ್. ಓಕೆ, ಮತ್ತೊಮ್ಮೆ ಬಾಟು ಕೇವ್ಸ್ಗೆ ಬಾಯ್ ಹೇಳ್ತಾ ನಮ್ಮ ಮುಂದಿನ ಪಯಣ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಮತ್ತೊಮ್ಮೆ ದರ್ಶನ ಮಾಡ್ಕೊಳ್ಳಿ, ಗೊತ್ತಿಲ್ಲ ಇನ್ನು ಯಾವಾಗ ಬರ್ತೀವಿ ಅಂತ. ತುಂಬ ಚೆನ್ನಾಗಿದೆ, ಇದೇ ಬಾಟು ಕೇವ್ಸ್ ನೋಡಿ, ಚೆನ್ನಾಗಿದೆ. ಇದೇ ನೋಡಿ ಚಾಕ್ಲೇಟ್ ಫ್ಯಾಕ್ಟ್ರಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಅಂಡ ಸೊ ಒಳಗೆ ಹೋಗ್ತಾ ಇದೀವಿ, ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ. ತಿರ್ಸ್ತಾವ್ರೆ, ಏನಂತ ಗೊತ್ತಿಲ್ಲ. ಓಹೋ, ನಮ್ಮ ಗೌಡ್ರು ಇಲ್ಲೇ ನಿಂತವ್ರೆ, ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮ್ಯಾನೇಜರು. ಫುಲ್ ಕ್ರೌಡ್, ಏನ್ ಕಿರಿಸ್ತಾರೋ ಗೊತ್ತಿಲ್ಲ. ಇದೇ ಚಾಕ್ಲೇಟ್ ಫ್ಯಾಕ್ಟ್ರಿ. ಆಚೆ ತರ ಬಂದ್ರೆ ಒಳಗೆ ಚಾಕ್ಲೇಟ್ ಕೊಡ್ತಾರೆ. ತಿನ್ನಕ್ಕೆ ಚಾಕ್ಲೇಟ್ ಕೊಡ್ತಾರೆ ನೋಡಿ, ಅಲ್ಲಿ ಕೊಡ್ತಾವ್ರೆ. ಕ್ರೌಡ್ ನೋಡಿ ತಗೊಳಕ್ಕೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ತಗೊಳ್ತಾವ್ರೆ. ನಮ್ಮ ಟ್ರೈನಿಂಗ್ ಕೇವಲ್ ಬೈ ಕೇಳ್ತಾವ್ರೆ ತಗೊಳ್ಳೋದ ಬೇಡ ಅಂತ, ನೋಡೋಣ ಹೇಳ್ತೀನಿ. ಹೋಯ್ತು, ಐಸೇ रहेगा, ಮುಗೀತು. ಚಲೋ ಚಲೋ ಕೊಯ್ ನೀ ಆಜೋ, ಆಮೇಲೆ ಹೋಗಿ ಮುಗಿಸ್ಕೊಂಡು ಹೋಯ್ತಾ ಇದೀವಿ ಇವಾಗ. ಬಸ್ ಹತ್ತದು. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಾಯ್, ಟ್ವಿನ್ ಟವರ್ಗೆ ಬಾಯ್, ಎಲ್ಲರಿಗೂ ಬಾಯ್ ಹೇಳಿ. ನಮ್ದು ರೆಡಿ ಇದೆ ಹೊರಡೋದು, ಕೋಚಸ್ ರೆಡಿ ಇದೆ, ಹೊರಡೋದು ಇವಾಗ. ಇದು ಬಂದು ನಮ್ಮ ಮಲೇಷಿಯಾ ರಾಜರ ಆಸ್ಥಾನ, ಅವ್ರ ಕಿಂಗ್ಡಮ್. ಸೊ ನಮ್ದ್ರಲ್ಲಿ ಹೆಂಗೆ ಎಲ್ಲರೂ ಮುಖ್ಯಮಂತ್ರಿಗಳು, ಪೊಲಿಟಿಷಿಯನ್ಸ್ ಇರ್ತಾರೋ ಆ ಥರ ಇದು ಇಲ್ಲಿ ಗೊತ್ತಲ್ಲ. ಮಲೇಷ್ಯಾದಲ್ಲಿ ರಾಜರ ಆಸ್ಥಾನ, ಆಮೇಲೆ ರಾಜು ರೂಲ್ ಮಾಡೋದಲ್ವ, ಇಲ್ಲಿ ಪೊಲಿಟಿಷಿಯನ್ಸ್ ಎಲ್ಲ ಇರಲ್ಲ. ಸೊ ಅವರ ಆಸ್ಥಾನ. ಇಲ್ಲಿ ಏನಂದರೆ ಬರೀ ಫೋಟೋಸು ವಿಡಿಯೋಸ್ ಅಷ್ಟೇ ಅಲ್ಲೋ ಅಂತೆ. ಸೊ ಒಳಗೇನು ಬಿಡಲ್ಲ, ಆಚೆ ಕಡೆಯಿಂದ ನಾನು ನೋಡ್ಕೊಂಡು ಫೋಟೋ ವಿಡಿಯೋ ತೊಗೊಂಡು ಬರ್ಬೋದು. ಅರಮನೆ ಕ್ಲೋಸ್ ಆಗಿರುತ್ತಂತೆ. ಹೋಗ್ತೇವೆ ನೋಡಿ, ಇದೇ ರಾಜರ ಆಸ್ಥಾನ.
From here you can from ಐ ನಾಟ್ ಗೋ ಸರ್, ಐ ವಿಲ್ ಬಿ ಹಿಯರ್ ಓನ್ಲಿ. ನೋಡಿ, ಇದು ಫುಲ್ ಅವರ ಆಸ್ಥಾನ. ಸೊ ಎವ್ರಿ 5 years ಚೇಂಜ್ ಆಗ್ತಾರಂತೆ. ಸೊ ಇದೇನು ಗೇಟಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆಯಲ್ಲ, ಗೇಟ್ ಇದು ಅವ್ರು ಹೇಳಿದ್ದು ರಂಜಾನ್ ಆಗಿ 31ನೇ ದಿನಕ್ಕೆ ಗೇಟ್ ಓಪನ್ ಆಗುತ್ತಂತೆ. ಸೊ ಎಲ್ಲರಿಗೂ ಯಾರೇ ಪ್ರಜೆ ಬಂದರೂ ಹೋಗಿ ಅವ್ರನ್ನ ಮೀಟ್ ಮಾಡ್ಬೋದು. ಅವ್ರನ್ನ ಮೀಟ್ ಮಾಡಿ ಶೇಕ್ ಹ್ಯಾಂಡ್, ರಾಜಾರಾಣಿಗೆ ಇಬ್ರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಊಟ ಅರೇಂಜ್ ಮಾಡಿರ್ತಾರಂತೆ ಒಳಗಡೆ. ಸೊ ಅದು ಅವತ್ತಿನ ದಿನ ಮಾತ್ರ ಆಗೋದಂತೆ. ಸೊ ಮಿಕ್ಕಿದ ದಿನ ಎಲ್ಲ ಏನಿರಲ್ಲ. ಇದೊಂದು ಟೋಮ್ ಕಾಣಿಸ್ತಾ ಇದೆ ಒಳಗೆ, ಆಸ್ಥಾನದೊಳಗೆ. ಓಕೆ, ಸೊ ನಮ್ಮ ಬೆಂಗಳೂರು ಮೈಸೂರು ಪ್ಯಾಲೇಸ್ ಥರ ಇದು. ಬೆಂಗಳೂರು ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ಥರ ಇದು ಇಲ್ಲಿ ಅವರ ಪ್ಯಾಲೇಸ್, ಮಲೇಷಿಯನ್ ಪ್ಯಾಲೇಸ್. ವ್ಯೂ ಚೆನ್ನಾಗಿದೆ. ನೋಡಿ, ಇದೇನಲ್ಲಿ 3 ಫ್ಲಾಗ್ ಹಾಕಿದ್ದಾರೆ. ಸೊ ನೋಡಿ, ಯೆಲ್ಲೋ ಕಲರ್ ಫ್ಲಾಗ್, ಝೂಮ್ ಮಾಡೀನಿ, ಯೆಲ್ಲೋ ಕಲರ್ ಫ್ಲಾಗು. ಸೊ ಯೆಲ್ಲೋ ಕಲರ್ ಫ್ಲಾಗ್ ಇದ್ರೆ ರಾಜರು ಆಸ್ಥಾನದಲ್ಲಿ ಇದ್ದಾರೆ ಅಂತ. ಸೊ ಅದು ಬ್ಲೂ ಕಲರ್ ಫ್ಲಾಗ್ ಇದ್ರೆ ರಾಜರು ಇಲ್ಲ, ಔಟ್ ಆಫ್ ಕಂಟ್ರಿ ಹೋಗಿದ್ದಾರೆ ಅಂತ, ಅಂದ್ರೆ ಮಲೇಷಿಯಾದ ಆಚೆ ಹೋಗಿದ್ದಾರೆ ಅಂತ ಅರ್ಥ ಅಂತೆ. ಸೊ ಬ್ಲೂ ಕಲರ್ ಫ್ಲಾಗ್ ಏನಾದರೂ ಹಾಕಿದ್ರೆ ಅವ್ರ ಮನೇಲಿ ಏನೋ ಸಂಭವಿಸಿದೆ ಅಂತ ಅರ್ಥ. ನೋಡಿ, ಇದೇ ಫ್ಲಾಗ್ ಅಲ್ಲಿ ಮುಂದೆ ಏನು ಕಾಣ್ತಿದೆಯಲ್ಲ ಅದೇ ಫ್ಲಾಗ್. ಇದು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದವರು. ಸೊ ಆ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇದೇ ಆವರಣ, ನಾವೇ ಅಂತ ಒಂದು ಪ್ರೂಫ್. ನೋಡಿ, ನಾವು ಬಂದಿದ್ದೀವಿ ಆಸ್ಥಾನಕ್ಕೆ ಅಂತ. ಆಸ್ಥಾನದ ಮುಂದೆ ನಿಂತಿದ್ದೀವಿ, ಇದೇ ಅವರ ಆಸ್ಥಾನ. ಸೊ ಎಲ್ಲರೂ ಹೋಗ್ತೀರಿ ಫೋಟೋ ತೆಗೆಸ್ಕೊಬರೋಕ್ಕೆ. ನಾವೇನು ಫೋಟೋ ಹೋಗ್ತಾ ಇಲ್ಲ, ನಾವು ಇಲ್ಲೇ ವಿಡಿಯೋ ಮಾಡಿದ್ದೀವಿ ಸಾಕು. ಇದೇ ಅವರ ಆಸ್ಥಾನ. ಮಲೇಷ್ಯಾದ ಫೇಮಸ್ ಟವರ್ KL ಟವರ್, 421 ಮೀಟರ್ ಮಲೇಷ್ಯಾದ ಟವರ್ ತೋರಿಸ್ತೀನಿ ನೋಡಿ. ಸೊ ಊಟ, ಇವತ್ತಿನ ನಮ್ಮ ಊಟ ಇಲ್ಲೇನೆ, ಈ ಟವರ್ ಅಲ್ಲೇನೆ. ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಇದೇ ಟವರು, ಇದೇ KL ಟವರ್. ನೋಡಿ, ಇದು ಪೆಟ್ರೋನಸ್ ಟವರ್ ಮೇಲೆ ಹೋಗೋದಕ್ಕೆ ಎಂಟ್ರಿ ಫೀಸ್. ಇದೇ ನಮ್ಮ ಎಂಟ್ರಿ ಟಿಕೆಟ್. ನೋಡಿ, ಊಟ ಆಯ್ತು. ಊಟ ಮಾಡ್ಕೊಂಡು ಕೆಳಗೆ ಬಂದ್ವಿ. ನೋಡಿ, ಹೇಳ್ದಾಗ ಇದೆ ಟವರ್ ವ್ಯೂ, ಮೇಲ್ಗಡೆಯಿಂದ ವ್ಯೂ ಸಕತ್ತಾಗಿ ಮಾಡಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಪ್ಲಾಟಿನಮ್ ಮಾಲ್ ನೋಡಿ, ಥೈಲ್ಯಾಂಡ್ ನೆನಪಾಗುತ್ತೆ ನನಗೆ. ಪೆಟ್ರೋನಸ್ ಟವರ್, ಇದೇ ಎಂಟ್ರೆನ್ಸ್. ಫೈನಲಿ ರೂಮ್ ರೀಚ್ ಆದ್ವಿ. ಫೋನಲ್ಲಿ ಸ್ಪೇಸ್ ಖಾಲಿ ಆಗೋಯ್ತು. ಅದಕ್ಕೆ ಟ್ವಿನ್ ಟವರ್ದು ಫೋಟೋ ಮಾತ್ರ ತೆಗೆದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾಳೆ ಚೆಕ್ಔಟ್ ಮಾಡಿ ನಾಳೆ ರಾತ್ರಿ ಬ್ಯಾಂಗ್ಳೂರ್ ಫ್ಲೈಟ್ 9:30ಗೆ. ಗೊತ್ತಿಲ್ಲ ನಾಳೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ, ಯಾಕಂದರೆ ಸ್ಪೇಸ್ ಇಲ್ಲ. ನೋಡೋಣ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ಸಿಗವಾ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಸಿ ಯು.